ವಿಶೇಷವಾಗಿ ನಾವು ಈಗಷ್ಟೇ ಹೇಳಿದ ಹಾಗೆ ಒಂದು ವಿಶೇಷವಾದಂತಹ ಧಾರ್ಮಿಕವಾದಂತಹ ವಾತಾವರಣವು ಈ ಊರಿನಲ್ಲಿದೆ ಮತ್ತು ಇಲ್ಲಿಯ ಜನರೆಲ್ಲರೂ ಸಹ ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಸನಾತನ ಧರ್ಮದ ಆಚರಣೆಗಳ ಬಗ್ಗೆ ಅಪಾರವಾದಂತಹ ಶ್ರದ್ಧೆಯನ್ನು ಹೊಂದಿರತಕ್ಕಂತಹ ವ್ಯಕ್ತಿಗಳಾಗಿದ್ದಾರೆ. ಅದೇ ಈಗಾಗಲೇ ಹೇಳಿದ ಹಾಗೆ ಮಹಾರಾಜರಿಂದ ಹಿಡಿದು ಪ್ರಜೆಗಳ ತನಕ ಎಲ್ಲರೂ ಸಹ ಹಿಂದಿನ ಕಾಲದಿಂದಲೂ ಒಂದು ವಿಶೇಷವಾದಂತಹ ಆಸ್ತಿಕ ಮಹಾಜನರು ಆಗಿದ್ದಾರೆ. ಹಾಗಾಗಿ ಆ ಶ್ಲೋಕದಲ್ಲಿ ಹೇಳಿದಂತಹ ಊರುಗಳಿಗಾದರೆ ನಾವು ಹೋಗಲಿಕ್ಕಾಗುವುದಿಲ್ಲ, ಇಂತಹ ಊರುಗಳಿಗಾದರೆ ನಾವು ಬರಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ನಾವು ಹೇಳಿದ್ದು ಇಂತಹ ಊರಿಗಾದರೆ ಮತ್ತೆ ಮತ್ತೆ ಬರಬೇಕು ಅಂತ ನಮಗನ್ನಿಸ್ತಾ ಇದೆ ಅಂತ. ಆದ್ದರಿಂದ ಈ ಒಂದು ಸಂದರ್ಭದಲ್ಲಿ ಇಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರನ್ನು ನೋಡಿ ನಮಗೆ ಅತ್ಯಂತ ಸಂತೋಷ ಉಂಟಾಗ್ತಾ ಇದೆ. ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಒಂದು ಅನುಗ್ರಹದಿಂದ ನಿಮಗೆಲ್ಲರಿಗೂ ಸಹ ಎಲ್ಲ ರೀತಿಯಲ್ಲೂ ಸಹ ಶ್ರೇಯಸ್ಸುಂಟಾಗಲಿ ಎಂಬುದಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಸಚ್ಚಿದಾನಂದ ವಿಲಾಸ ಕಟ್ಟಡವು ಸಭಾಭವನ ಮತ್ತು ಗುರುನಿವಾಸ, ಆ ಒಂದು ಕಟ್ಟಡದ ಉದ್ಘಾಟನೆಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿ ಅದೇ ಕಟ್ಟಡದಲ್ಲಿ ಈ ಶಾರದಾ ಚಂದ್ರಮೌಳೀಶ್ವರ ಪೂಜೆಯನ್ನು ಸಹ ಮಾಡಿದ್ದೇವೆ. ಇದೊಂದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಹಾಗೆ ಅನೇಕ ವಿಧವಾದ ನೀವೆಲ್ಲರೂ ಸಹ ಈಗಾಗಲೇ ನೋಡಿದ ಹಾಗೆ ಅನೇಕ ವಿಧವಾದಂತಹ ಧಾರ್ಮಿಕ ಆಚರಣೆಗಳು ಸಹ ಈ ಸಂದರ್ಭದಲ್ಲಿ ನಡೆದಿವೆ. ಕುಂಭಾಭಿಷೇಕ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಸಹ ಈ ಸಂದರ್ಭದಲ್ಲಿ ನಡೆದಿವೆ. ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಇದನ್ನು ಏರ್ಪಾಟು ಮಾಡುವುದರಲ್ಲಿ ಇದರಲ್ಲೆಲ್ಲರೂ ಸಹ ವಿಶೇಷವಾಗಿ ಶ್ರಮಿಸಿದ್ದಲ್ಲದೆ ನಮ್ಮ ಧರ್ಮಾಧಿಕಾರಿಗಳಿಗೆ ಒಂದು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ನಮ್ಮ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಪಿ ಎ ಮುರಳಿಯವರು ಮತ್ತು ನಮ್ಮ ಮುಖ್ಯ ಸಲಹೆಗಾರರಾಗಿರ್ತಕ್ಕಂತಹ ಗೌರಿಶಂಕರ್ ಅವರು ಸಹ ಇದರಲ್ಲಿ ಅವರೂ ಸಹ ಶ್ರಮಿಸಿದ್ದಾರೆ. ಯಾಕಂದರೆ ಇದರ ಕೆಲಸ ಶತಮಾನೋತ್ಸವದ ಕೆಲಸ ನಿನ್ನೆ ಮೊನ್ನೆ ಪ್ರಾರಂಭ ಆಗಿದ್ದಲ್ಲ, ತುಂಬ ದಿವಸಗಳ ಹಿಂದೇನೆ, ಸುಮಾರು 1-2 ವರ್ಷಗಳ ಹಿಂದೇನೆ ಇದರ ಕೆಲಸ ಪ್ರಾರಂಭವಾಯಿತು. ಬೇರೆ ಬೇರೆ ರೀತಿಯಾಗಿ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಎಲ್ಲ ಚರ್ಚೆಗಳಾಗಿ ಈ ಒಂದು ಕಾರ್ಯಕ್ರಮದ ಏರ್ಪಾಟುಗಳೆಲ್ಲ ಆವಾಗಿಂದಲೇ ಆಗಿವೆ. ಹಾಗಾಗಿ ಆವಾಗಿಂದಲೂ ಸಹ ನಮ್ಮ ಗೌರಿಶಂಕರ್ ಅವರು, ತದನಂತರ ವಿಶೇಷವಾಗಿ ಮುರಳಿಯವರು ಸಹ ಇದರಲ್ಲಿ ಶ್ರಮಿಸಿದ್ದಾರೆ. ಹಾಗೂ ಧರ್ಮಾಧಿಕಾರಿಗಳಿಗೂ ಸಹ ಅವರು ಮಾರ್ಗದರ್ಶನ ಇತ್ಯಾದಿಗಳನ್ನು ಮಾಡಿದ್ದಾರೆ. ವಿಶೇಷವಾಗಿ ಧರ್ಮಾಧಿಕಾರಿಗಳಾಗಿರ್ತಕ್ಕಂತಹ ರಾಮಚಂದ್ರ ಅವರು ಇದರಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶ್ರಮಿಸಿದ್ದಾರೆ. ಇದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನೆಲ್ಲದನ್ನು ಸಹ ಮಾಡಿ ನಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಸಂದರ್ಭದಲ್ಲಿ ಗುರುಗಳ ಬಗ್ಗೆ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ಸಚ್ಚಿದಾನಂದ ಶಿವಾಭಿನವ ನರಸಿಂಹಾರತಿ ಮಹಾಸ್ವಾಮಿಗಳವರ ವೈಶಿಷ್ಟ್ಯವನ್ನು ಎಲ್ಲರಿಗೂ ಸಹ ಅತ್ಯಂತ ಉತ್ತಮವಾದಂತಹ ರೀತಿಯಲ್ಲಿ ಅವರ ವೈಶಿಷ್ಟ್ಯವನ್ನು ಅವರು ಕೊಟ್ಟಂತಹ ಸಮಯದಲ್ಲಿ ಕೆಲವು ವಿಷಯಗಳನ್ನು ಹೇಳಿ ಎಲ್ಲರಿಗೂ ಸಹ ತಿಳಿಸಿದ್ದಾರೆ. ಎಲ್ಲರಿಗೂ ಸಹ ಸಂತೋಷವನ್ನುಂಟು ಮಾಡಿ ನಮ್ಮ ಪ್ರೀತಿಗೆ ಪಾತ್ರರಾಗಿದ್ದಾರೆ ವೆಂಕಟರಾಮನ್ನವರು. ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಶತಮಾನೋತ್ಸವದ ಕಾರ್ಯಕ್ರಮದಲ್ಲಿ ಅನೇಕ ಜನರು, ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿದೆ, ಇಷ್ಟೆಲ್ಲ ನಡೆದಿವೆ ಅಂತಂದರೆ ಇದರಲ್ಲಿ ಅನೇಕ ಜನರು ಅನೇಕ ಭಕ್ತ ಜನರು, ಪರಂಪರೆಯಾಗಿ ಶ್ರೀಮಠದ ಶಿಷ್ಯ ಜನರಾಗಿರ್ತಕ್ಕಂಥವರು ಅನೇಕ ಜನರು ವಿಶೇಷವಾಗಿ ಇದರಲ್ಲಿ ಶ್ರಮಿಸಿದ್ದಾರೆ. ಇಂತಹ ಒಂದು ಕಾರ್ಯದಲ್ಲಿ ಅತ್ಯಂತ ವಿಶಿಷ್ಟವಾಗಿ ನಾವು ಹೇಳಲೇಬೇಕಾದಂತಹ ಹೆಸರು, ತುಂಬ ವಿಶೇಷವಾಗಿ ಇದರಲ್ಲಿ ಶ್ರಮಿಸಿರ್ತಕ್ಕಂಥವರು ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ರವಿಶಂಕರ್ರವರು. ಅವರು ತುಂಬ ಹಿಂದಿನಿಂದಲೂ ಸಹ ಮಠದ ಒಂದು ಅಪಾರವಾದಂತಹ ಭಕ್ತರಾಗಿದ್ದು ಈ ಒಂದು ಕಾರ್ಯವನ್ನು ಅತ್ಯಂತ ಶ್ರದ್ಧೆಯಿಂದ ಅವರು ಮಾಡಿದ್ದಾರೆ. ಪರಿಪೂರ್ಣವಾದಂತಹ ಒಂದು ಪ್ರಯತ್ನವನ್ನು ಮಾಡಿ ಈ ಒಂದು ಕಾರ್ಯವನ್ನು ಮಾಡಿ ನಮಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಾವು ವಿಶೇಷವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅವರ ತಮ್ಮ ರವೀಂದ್ರ ಅವರೂ ಸಹ, ಅವರಿಬ್ಬರು ಯಾವಾಗಲೂ ರಾಮ ಲಕ್ಷ್ಮಣರಿದ್ದಾಗ ಅವರಿಬ್ಬರು ಯಾವಾಗಲೂ ಅಣ್ಣ ತಮ್ಮಂದಿರಿಬ್ಬರು ಒಟ್ಟಿಗೇ ಇರ್ತಾರೆ, ಒಟ್ಟಿಗೇ ಗುರುಸೇವೆ ಮಾಡ್ತಾ ಇರ್ತಾರೆ. ಅವರಿಗೂ ಸಹ ಇದರಲ್ಲಿ ವಿಶೇಷವಾದಂಥ ಒಂದು ಸೇವೆಯನ್ನು ಅವರಿಬ್ಬರೂ ಸಹ ಮಾಡಿದ್ದಾರೆ. ಅವರಿಗೂ ಮತ್ತು ಅವರ ಪರಿವಾರಕ್ಕೂ ಸಹ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದವನ್ನು ಮಾಡ್ತಿದ್ದೇವೆ. ಅವರ ಹೆಸರನ್ನು ಈಗ ಹೇಳಲೇಬೇಕು. ಆ ರೀತಿಯಾದಂತಹ ಒಂದು ಸೇವೆಯನ್ನು ಅವರು ಈ ಒಂದು ಕಾರ್ಯದಲ್ಲಿ ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಹಾಗೆ ವಿಶೇಷವಾಗಿ ಇನ್ನೂ ಅನೇಕ ವ್ಯಕ್ತಿಗಳು ಇದರಲ್ಲಿ ತುಂಬ ಒಂದು ಪರಿಶ್ರಮವನ್ನು ಪಟ್ಟು ಬೇರೆ ರೀತಿಯಂತಹ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ನಾವು ಪ್ರತ್ಯೇಕವಾಗಿ ಒಬ್ಬೊಬ್ಬರ ಹೆಸರನ್ನು ಹೇಳಕ್ಕೆ ಹೋಗ್ತಾ ಇಲ್ಲ. ಎಲ್ಲರೂ ಸಹ ಇದರಲ್ಲಿ ವಿಶೇಷವಾದಂತಹ ಸಹಕಾರವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಇವತ್ತು ಅನೇಕ ಗ್ರಂಥಗಳ ಒಂದು ಪ್ರಕಾಶನ ಕಾರ್ಯವೂ ಸಹ ಇವತ್ತಿನ ದಿವಸ ಆಗಿದೆ. ಈ ಒಂದು ಗ್ರಂಥಗಳಲ್ಲಿ
ಚರಿತ್ರೆ, ಗುರುಗಳ ಒಂದು ಚರಿತ್ರೆ ಬಗ್ಗೆ ಈಗಾಗಲೇ ಅನೇಕ ವಿಧವಂತಹ ಗ್ರಂಥಗಳನ್ನು ಸಹ ರಚನೆ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲೂ ಸಹ ಕೆಲವು ಗ್ರಂಥಗಳ ಪುನಃ ಪ್ರಕಾಶನವು ಅಂದರೆ ಮರುಮುದ್ರಣವೂ ಸಹ ಆಗಿ ಅದರ ಒಂದು ಪ್ರಕಾಶನವೂ ಸಹ ಆಗಿದೆ. ನಮ್ಮ ಅತ್ಯಂತ ಪ್ರೀತಿ ನಮ್ಮ ಗುರುಗಳಿಗೂ ನಮಗೂ ಸಹ ಅತ್ಯಂತ ಪ್ರೀತಿಪಾತ್ರರಾಗಿರ್ತಕ್ಕಂಥ ಹೊರಗಲವಾಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳವರು, ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಈ ಗ್ರಂಥಗಳಲ್ಲಿ ಅನೇಕ ಕೆಲಸಗಳನ್ನು ಅವರು ಮಾಡಿದ್ದಾರೆ. ಈ ಶೃಂಗೇರಿ ಒಂದು ಚರಿತ್ರೆ ಇತ್ಯಾದಿಗಳ ಬಗ್ಗೆ ತುಂಬ ಕೆಲಸವನ್ನು ಅನೇಕ ವರ್ಷಗಳಿಂದ ಅವರು ಮಾಡಿದ್ದಾರೆ. ಈಗಲೂ ಸಹ ಮಾಡ್ತಾನೇ ಇದ್ದಾರೆ. ಇವಾಗಲೂ ಅವ್ರಿಗೆ ಆ ಒಂದು ಉತ್ಸಾಹ ಇದ್ದೇ ಇದೆ. ಈಗಲೂ ಸಹ ಅವರು ಮಾಡ್ತಾನೇ ಇದ್ದಾರೆ ಆ ಒಂದು ಕೆಲಸವನ್ನು. ಹಾಗಾಗಿ ಅವರಿಗೂ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತಿನ ದಿವಸ ಈ ಒಂದು ಸಂದರ್ಭಕ್ಕೆ ಇಂತಹ ಒಂದು ಕಾರ್ಯ ಆಗಲೇಬೇಕು ಅಂತ ನಮ್ಮ ಮನಸ್ಸಿಗೆ ಬಂದಿತ್ತು. ಅದರಂತೆ ನಾವು ಅಪ್ಪಣೆ ಮಾಡಿದ್ವಿ. ನಮ್ಮ ಅಪ್ಪಣೆಯಂತೆ ಶತಾವಧಾನಿ ಲಲಿತಾದಿತ್ಯ ಅವರು ಶತಾವಧಾನಿ ಅಂತಂದರೆ ಅದು ಬರೀ ಸುಮ್ಮನೆ ಹೆಸರಲ್ಲ, ನಿಜವಾಗಲೂ ಅವರು ಶತಾವಧಾನ ಮಾಡಿದವರಾದ್ದರಿಂದ ಅವರನ್ನು ಶತಾವಧಾನಿ ಎಂಬುದಾಗಿ ಕರೆದಿದ್ದಾರೆ. ಆ ಒಂದು ಶತಾವಧಾನವನ್ನು ಸಂಸ್ಕೃತ ಮತ್ತು ತೆಲುಗು, ವಿಶೇಷವಾಗಿ ತೆಲುಗಿನಲ್ಲಿ ತೆಲುಗು ಮತ್ತು ಸಂಸ್ಕೃತ ಶತಾವಧಾನವನ್ನು ಮಾಡಿರ್ತಕ್ಕಂತಹ ಯುವ ವಿದ್ವಾಂಸನಾಗಿದ್ದಾನೆ. ಈ ಸಂದರ್ಭದಲ್ಲಿ ನಾವು ಸುಮಾರು ಒಂದು 3 ತಿಂಗಳ ಮುಂಚೆ ಅವರಿಗೆ ಅಪ್ಪಣೆ ಮಾಡಿದ್ವಿ. ಈ ಒಂದು ಶುಭ ಸಂದರ್ಭಕ್ಕೆ ಆಗುವ ಹಾಗೆ ಒಂದು ಅಭಿನವ ಶಂಕರ ವಿಜಯ ಅನ್ನುವಂತಹ ಒಂದು ಕಾವ್ಯವನ್ನು ರಚನೆ ಮಾಡಬೇಕು. ಅದು ತೆಲುಗು ಭಾಷೆಯಲ್ಲಿ ಒಂದು ಉತ್ಕೃಷ್ಟವಾದಂತಹ ಕಾವ್ಯವನ್ನು ರಚನೆ ಮಾಡಬೇಕು. ಆ ಕಾವ್ಯವು ಶಾಶ್ವತವಾಗಿರುವಂತೆ ಒಂದು ಒಳ್ಳೆಯ ಕಾವ್ಯವನ್ನು ರಚನೆ ಮಾಡಬೇಕು ಎಂಬುದಾಗಿ ಅಪ್ಪಣೆ ಮಾಡಿದ್ವಿ. ಅದರಂತೆ ವಿಶೇಷವಾಗಿ ಶ್ರಮಿಸಿ ಜಗದ್ಗುರು ಶ್ರೀ ಸಚ್ಚಿದಾನಂದ ಶಿವಾಭಿನವ ನರಸಿಂಹಭಾರತಿ ಮಹಾಸ್ವಾಮಿಗಳವರ ಚರಿತ್ರೆ ಮತ್ತು ಆ ಚರಿತ್ರೆಯಲ್ಲಿ ಇರತಕ್ಕಂತಹ ಅನೇಕ ಉತ್ಕೃಷ್ಟವಾದಂತಹ ಒಂದೊಂದು ಘಟ್ಟವೂ ಸಹ ಅತ್ಯಂತ ಉತ್ಕೃಷ್ಟವಾದದ್ದೇ. ಅದರಲ್ಲಿರ್ತಕ್ಕಂತಹ ಅನೇಕ ವಿಷಯಗಳನ್ನು ಪದ್ಯ ಮತ್ತು ಗದ್ಯದ ರೂಪದಲ್ಲಿ ಈ ಕಾವ್ಯ ರೂಪವಾಗಿ ರಚನೆ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನವ ಶಂಕರ ವಿಜಯ ಅನ್ನುವಂತಹ ಹೆಸರನ್ನೇ ಅದಕ್ಕೆ ನಾನು ಸೂಚಿಸಿದ್ದೆ. ಆ ಹೆಸರನ್ನಿಟ್ಟು ಈ ಕಾವ್ಯವನ್ನು ಬರೆದಿದ್ದಾರೆ. ಇಲ್ಲಿ ಒಂದು ಆಶ್ಚರ್ಯಕರವಾದ ವಿಷಯವನ್ನು ಹೇಳಬೇಕು ಅಂತಂದರೆ, ಈ ಲಲಿತಾದಿತ್ಯ ಅನ್ನುವಂತಹ ವ್ಯಕ್ತಿ ವಾಸ್ತವವಾಗಿ ಇಲ್ಲಿ ಹುಟ್ಟಿದವನೇ ಅಲ್ಲ. ಅವನು ಹುಟ್ಟಿದ್ದು ಅಮೆರಿಕಾದಲ್ಲಿ. ಚಿಕ್ಕ ವಯಸ್ಸಿನ ಅಮೆರಿಕಾದಲ್ಲಿ ಹುಟ್ಟಿ ಬೆಳೆದವನು. ಅಲ್ಲಿ ಹುಟ್ಟಿ ಬೆಳೆದು ಇಲ್ಲಿ ಭಾಷೆಯನ್ನು, ಸಂಸ್ಕೃತ ಭಾಷೆಯನ್ನು, ಅವನ ಮಾತೃಭಾಷೆಯಾದ ತೆಲುಗು ಭಾಷೆಯನ್ನು ಕಲಿತುಕೊಂಡು ಬರೀ ಮಾತಾಡಲಿಕ್ಕೆ ಮಾತ್ರ ಕಲಿತುಕೊಂಡಿದ್ದಲ್ಲದೆ ಇಂತಹ ಒಂದು ಕಾವ್ಯವನ್ನು ರಚನೆ ಮಾಡುವಂತಹ ರೀತಿಯಲ್ಲಿ ಇದನ್ನು ಕಲಿತುಕೊಂಡು ಇವತ್ತಿನ ದಿವಸ ಈ ಒಂದು ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಈ ರೀತಿಯಾದಂಥ ಒಂದು ಉತ್ಕೃಷ್ಟವಾದ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ವಾಸ್ತವವಾಗಿ ಈಗಿನ ಕಾಲದಲ್ಲಿ ಅಮೆರಿಕಾದಲ್ಲಿ ಹುಟ್ಟಿರೋ ಮಕ್ಕಳಿಗೆ ತೆಲುಗು ಮಾತಾಡೋಕ್ಕೆ ಬರಲ್ಲ. ಅವರು ತೆಲುಗಿನೇ ಮಾತಾಡೋದಿಲ್ಲ. ಮನೆಯಲ್ಲಿ ಹೇಗಾದರೂ ಆ ಇಂಗ್ಲೀಷನ್ನೇ ಕಲಿಸ್ತಾ ಇರ್ತಾರೆ ಮಕ್ಕಳಿಗೆ. ಈ ತೆಲುಗು ಭಾಷೆಗೆ ಅವರವರ ತೆಲುಗುನೋ ಅಥವಾ ಕನ್ನಡನೋ ಅವರವರ ಮಾತೃಭಾಷೆ. ಆ ಮಾತೃಭಾಷೆಯನ್ನು ಕಲಿಸುವಷ್ಟು ಪುರುಸೊತ್ತು ಇರುವುದಿಲ್ಲ, ಅದರ ಬಗ್ಗೆ ಅಷ್ಟು ಶ್ರದ್ಧೆಯೂ ಇರುವುದಿಲ್ಲ. ಆ ಇಂಗ್ಲೀಷಲ್ಲಿ ಮಾತಾಡಿಬಿಡುವುದು. ಇಲ್ಲಿ ಬಂದಾಗ ಅದನ್ನೇ ಮಾತಾಡ್ತಿರ್ತಾರೆ, ಅದೇ ಅಭ್ಯಾಸ ಆಗುತ್ತೆ. ಕೊನೆಗೆ ಏನಾದರೂ ಹೇಳಿದರೆ ಅದು ಅರ್ಥವೇ ಆಗೋದಿಲ್ಲ ಮಕ್ಕಳಿಗೆ. ಆ ರೀತಿಯಾಗಿರುವಂತಹ ಸಂದರ್ಭದಲ್ಲಿ, ಪರಿಸ್ಥಿತಿಯಲ್ಲಿ ಅಲ್ಲೇ ಹುಟ್ಟಿ ಬೆಳೆದು ಸಾಹಿತ್ಯವನ್ನು ಸಂಸ್ಕೃತ ಮತ್ತು ಮಾತೃಭಾಷೆಯ ಒಂದು ಸಾಹಿತ್ಯವನ್ನು ಚೆನ್ನಾಗಿ ಕಲಿತುಕೊಂಡು ಅವಧಾನವನ್ನು ಮಾಡ್ತಾ ಇಂತಹ ಕಾವ್ಯಗಳನ್ನು ರಚನೆ ಮಾಡುವಂತಹ ಮಟ್ಟಕ್ಕೆ ಯುವ ವಿದ್ವಾಂಸ ಬೆಳೆದಿದ್ದಾನೆ ಅಂತಂದರೆ ಇದು ಅತ್ಯಂತ, ಈಗಿನ್ನೂ 25 ವರ್ಷಗಳು ಅಷ್ಟೇ, ಇನ್ನೂ ಅಷ್ಟು ಆಗಿಲ್ಲ. 25 ವರ್ಷಗಳು ಆಗಿಲ್ಲ ಇನ್ನೂ, ಅಷ್ಟು ಚಿಕ್ಕವನು ಆದರೂ ಸಹ ಇಂತಹ ಕಾವ್ಯವನ್ನು ರಚನೆ ಮಾಡಿದ್ದಾನೆ. ಹಾಗಾಗಿ ಈ ಸಂದರ್ಭದಲ್ಲಿ ಅವನಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಅನೇಕ ವಿಧವಾದಂತಹ ಗ್ರಂಥಗಳು, ವಿಶೇಷವಾಗಿ ಇಲ್ಲಿಯ ಮಠದ ಇತಿಹಾಸ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಅನೇಕ ವಿಧವಾದಂಥ ಕೆಲಸಗಳನ್ನು ಮಾಡಿದವರು ಕಾರ್ತಿಕ್ ಅವರು ಮತ್ತು ಇನ್ನೂ ಅನೇಕ ಜನರು, ವಿಶೇಷವಾಗಿ ವಿದ್ವಾಂಸರು ಗ್ರಂಥಗಳನ್ನು ರಚನೆ ಮಾಡಿರ್ತಕ್ಕಂಥವರಾಗಿದ್ದಾರೆ. ಅವರಿಗೂ ಸಹ, ಕಾರ್ತಿಕ್ ಅವರಿಗೂ ಸಹ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆ ಇರುವಂಥ ಯಾವುದೇ ಒಂದು ಶಾಸನ ಆಗಲಿ ಅದು ಅವರ ಬಾಯಲ್ಲಿರುತ್ತೆ, ಜಿಹ್ವಾಗ್ರದಲ್ಲಿರುತ್ತೆ. ಕಾರ್ತಿಕ್ಗೆ ಯಾವ ಶಾಸನ ಬಗ್ಗೆ ಕೇಳಿದರೂ ತಕ್ಷಣ ಇದರಲ್ಲಿ ಇಂತಹ ಇದೆ, ಇದರಲ್ಲಿ ಈ ರೀತಿಯಂತಹ ವಿಷಯ ಇದೆ ಅನ್ನುವಂಥ ತಿಳುವಳಿಕೆ ಕಾರ್ತಿಕ್ಕಿಗಿದೆ. ಹಾಗಾಗಿ ಈ ರೀತಿಯಾಗಿ ಒಂದು ವಿಶೇಷವಾದ ಸೇವೆಯನ್ನು ಸಹ ಮಾಡಿದ್ದಾರೆ. ಈ ಒಂದು ಗ್ರಂಥಗಳ ಪ್ರಕಾಶನವೂ ಸಹ ಆಗಿದೆ. ಅಂದರೆ ಇದರೊಳಗೆ ಕೆಲವು ಗ್ರಂಥಗಳು ತಕ್ಷಣ ಎಲ್ಲರಿಗೂ ಸಿಗುತ್ತೆ, ಇನ್ನು ಕೆಲವು ಗ್ರಂಥಗಳು ಜನರ ಕೈಗೆ ಸಿಗಲಿಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಬೇಕಾಗಿದೆ. ಆ ಸಮಯ ಅವಕಾಶವನ್ನು ನೀವು ಅವರಿಗೆ ಕೊಟ್ಟರೆ, ರಚನೆ ಮಾಡಿದವರಿಗೂ ಪ್ರಕಾಶನ ಮಾಡಿದವರಿಗೂ ಜನರು ಕೊಟ್ಟರೆ ಸ್ವಲ್ಪ ಸಮಯದಲ್ಲಿ ಆ ಗ್ರಂಥಗಳು ಎಲ್ಲರ ಕೈಗೂ ಸಿಗುತ್ತೆ. ಅದನ್ನು ಓದುವಂತಹ ಒಂದು ಸಂದರ್ಭವೂ ಸಹ ಎಲ್ಲರಿಗೂ ಬಂದೇ ಬರುತ್ತೆ. ಹಾಗಾಗಿ ಈ ಸಂದರ್ಭದ ಅವರೆಲ್ಲರಿಗೂ ಸಹ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ, ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ನಾರಾಯಣ ಸ್ಮರಣಪೂರ್ವಕವಾದ ಆಶೀರ್ವಾದಗಳನ್ನು ತಿಳಿಸ್ತಾ ಇದ್ದೇವೆ. ಇಂತಹ ಒಂದು ಪವಿತ್ರವಾದಂತಹ ಸ್ಥಳಕ್ಕೆ ಎಲ್ಲರೂ ಸಹ ಬಂದು ಅವರ ದರ್ಶನವನ್ನು ಮಾಡಿ, ದೇವರ ದರ್ಶನವನ್ನು ಮಾಡಿ ಕೃತಾರ್ಥರಾಗಬೇಕು ಅನ್ನುವಂತಹ ಒಂದು ವಿಷಯವನ್ನು ಎಲ್ಲರಿಗೂ ಸಹ ಹೇಳ್ತಾ ಇದ್ದೇವೆ.
ಹೇಳ್ತಾ ಎಲ್ಲರಿಗೂ ನಾವು ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಈ ಸಂದರ್ಭದಲ್ಲಿ ರವಿಶಂಕರ್ ಅವರು ಮತ್ತು ರವೀಂದ್ರ ಅವರಿಬ್ಬರೂ ಸಹ ಇಲ್ಲಿಗೆ ಬಂದು ಈ ಒಂದು ವಿಶೇಷವಾದಂತಹ ಆಶೀರ್ವಾದವನ್ನು ಪಡೆಯಬೇಕು. ರವಿಕುಮಾರ್ ಅವರು ಆವಾಗ ಅವರು ಬರಲಿಕ್ಕಾಗಿಲ್ಲ, ಈಗ ಬಂದಿದ್ದಾರೆ. ಅವರೂ ಸಹ ಈ ಸಂದರ್ಭದಲ್ಲಿ ಇಲ್ಲಿಗೆ ಬರಬೇಕು, ಈ ಒಂದು ವಿಶೇಷ ಆಶೀರ್ವಾದವನ್ನು ಸ್ವೀಕರಿಸಬೇಕು ಎಂಬುದಾಗಿ ಹೇಳ್ತಾ ಎಲ್ಲರಿಗೂ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಮುಕ್ತಾಯ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ ಹರ ಹರ ಮಹಾದೇವ.